ಮಳೆ ಬಂದಾಗಲೆಲ್ಲ ಬೆಂಗಳೂರು ತತ್ತರಿಸಿ ಹೋಗೋದು ವಾಡಿಕೆ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ಅತ್ಯಂತ ಅನ್ಪ್ಲ್ಯಾನ್ಡ್ ಆಗಿರುವಂತಹ ಟೌನ್ ಇದಕ್ಕೆಲ್ಲ ಕಾರಣ. ಹಾಗಾದರೆ ರಿಚ್ಮಂಡ್ ಸರ್ಕಲ್ನಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದರ ಡೀಟೇಲ್ಸನ್ನು ನಾವು ಕೊಡ್ತಾ ಇದ್ದೀವಿ. ರಿಚ್ಮಂಡ್ ಸರ್ಕಲ್ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಅಕ್ಕಪಕ್ಕದ ಕಂಪನಿಗಳಿಗೂ ನೀರು ನುಗ್ಗುವ ಭೀತಿ ಶುರುವಾಗಿದೆ. ವಾಹನ ಸವಾರರು ಸಾಗೋಕೆ ಹರಸಾಹಸ ಪಡ್ತಾ ಇದ್ದಾರೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರಕಾಶ್ ಒಂದು ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡ್ಬರೋಣ. ನಿರಂತರವಾಗಿ ಮಳೆ ಆರಂಭ ಆಗಿದೆ. ಪರಿಣಾಮ ರಸ್ತೆಗಳೆಲ್ಲವೂ ಕೂಡ ಜಲಾವೃತ ಆಗಿದ್ದಾವೆ. ಸದ್ಯ ರಿಚ್ಮಂಡ್ ಸರ್ಕಲ್ ರಸ್ತೆಯ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ಈಗ ಈ ರಸ್ತೆ ಸಂಪೂರ್ಣವಾಗಿ ಕೆರೆಯಂತಾಗಿದೆ. ಇನ್ನೂ ಕೂಡ ಮಳೆ ಕಂಟಿನ್ಯೂಸ್ ಆಗಿ ಸುರಿತಾ ಇದೆ. ಸೊ ಕಾರ್ನ ಮುಂಭಾಗ ಗಮನಿಸ್ತಾ ಇದ್ದೀರಿ, ಎಲ್ಲವೂ ಕೂಡ ಮುಳುಗಡೆ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ನೀರು ನಿಂತುಕೊಂಡಿದೆ. ಇಲ್ಲಿ ಹೇಳಿ ಕೇಳಿ ಇಲ್ಲಿ ಡ್ರೈನೇಜ್ಗಳು ಕೂಡ ಓವರ್ಫ್ಲೋ ಆಗ್ತಾ ಇದೆ. ಸೊ ಆ ಕಾರಣಕ್ಕಾಗಿ ನೋಡಿ, ಆ ಒಂದು ವೆಹಿಕಲ್ಸ್ ಈಗ ನೀರಿನ ರಭಸಕ್ಕೆ ಹೇಗೆ ಶೇಕ್ ಆಗ್ತಾ ಇದೆ ಅನ್ನುವಂಥದ್ದು, ಬ್ಯಾಲೆನ್ಸ್ ತಪ್ತಾ ಇದೆ. ಸೊ ಹಾಗೆ ಒಂದು ಬ್ಯಾಲೆನ್ಸನ್ನು ಮಾಡಿಕೊಂಡು ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಸೊ ಮತ್ತೊಂದು ಬೈಕು ಕೂಡ ಬರ್ತಾ ಇದೆ, ಮುಂದಕ್ಕೆ ಬರಲಿಕ್ಕೂ ಕೂಡ ಆಗೋದಿಲ್ಲ. ಸಂಪೂರ್ಣವಾಗಿ ಆ ಟೈರ್ ಕೂಡ ಮುಳುಗಡೆ ಆಗಿದೆ. ಅಷ್ಟರ ಮಟ್ಟಿಗೆ ಲಾಕ್ ಆಗಿದೆ. ನೋಡಿ, ಬ್ಯಾಲೆನ್ಸ್ ತಪ್ತಾ ಇದೆ. ಸೊ ಎಲ್ಲಿ ಗುಂಡಿ ಇದೆ, ಎಲ್ಲಿ ಡ್ರೈನೇಜ್ ಓಪನ್ ಆಗಿದೆ, ಅದು ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಈಗ ಕಾರ್ಗಳು ಕೂಡ ಅಷ್ಟೇ, ಒಂದು ಕಾರು ಮುಂದೆ ಹೇಗೆ ಹೋಗುತ್ತೆ ಅದೇ ಲೇನ್ನ ಮೂಲಕವಾಗಿ ಹಿಂಬದಿ ಬರುವಂತಹ ವೆಹಿಕಲ್ಸ್ಗಳು ಕೂಡ ಹೋಗುತ್ತೆ. ಈಗ ಹಾಗೆ ಹಂತ ಹಂತವಾಗಿ ಈಗ ನೀರಿನ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ಪಕ್ಕದಲ್ಲಿ ಈಗ ಖಾಸಗಿ ಕಂಪನಿಗಳ ಬಿಲ್ಡಿಂಗ್ಗಳಿದ್ದಾವೆ. ಸೊ ಆ ಒಂದು ಬಿಲ್ಡಿಂಗ್ನ ಒಳಭಾಗಕ್ಕೂ ಕೂಡ ಈಗ ನೀರು ಆವರಿಸ್ಕೊಳ್ತಾ ಇದೆ. ಈಗ ಕಂಪ್ಲೀಟ್ ಆಗಿ ಈ ಫುಟ್ಪಾತ್ನ ಮೇಲೆ ಕೂಡ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿತಾ ಇದೆ. ಸೊ ಹೀಗೆ ಒಳಭಾಗಕ್ಕೂ ಕೂಡ ಈಗ ನಿಧಾನಕ್ಕೆ ನೀರು ಹೋಗ್ತಾ ಇದೆ. ಹಾಗೆ ಮುಂದೆ ಒಂದಿಷ್ಟು ಕಂಪನಿಗಳೇನಿದಾವಲ್ಲ ಆ ಒಂದು ಒಳಭಾಗಕ್ಕೂ ಕೂಡ ನೀರು ಆವರಿಸ್ಕೊಳ್ತಾ ಇದೆ. ಈಗ ಕಂಪ್ಲೀಟ್ ಆಗಿ ವೆಹಿಕಲ್ಸ್ಗಳು ಹೋಗೋದಕ್ಕೂ ಕೂಡ ಒಂದಿಷ್ಟು ಸಮಸ್ಯೆ ಆಗ್ತಾ ಇದೆ. ನಿರಂತರವಾಗಿ 30 ನಿಮಿಷಗಳಿಂದ ಕೂಡ ಧಾರಾಕಾರ ಮಳೆ ಶುರುವಾಗಿದೆ. ಅದರಲ್ಲೂ ಕೂಡ ಮೆಜೆಸ್ಟಿಕ್ಕು, ಮಲ್ಲೇಶ್ವರಮು, ಕಾಡುಗೋಡಿ, ಆಡುಗೋಡಿ ಸೇರಿದಂತೆ ರಿಚ್ಮಂಡ್ ಸರ್ಕಲ್ನ ಬಹುತೇಕ ಭಾಗಗಳಲ್ಲಿ ಕೂಡ ಈ ಮಳೆ ಆರಂಭ ಆಗಿದೆ. ಅದರ ಪರಿಣಾಮ ರಸ್ತೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದ್ದಾವೆ. ವೆಹಿಕಲ್ಸ್ಗಳಂತೂ, ವಾಹನ ಸವಾರರಂತೂ ಪರದಾಡ್ತಾ ಇದ್ದಾರೆ. ಯಾವಾಗ ಈ ರಸ್ತೆಗಳನ್ನು ದಾಟಿ ಈಗ ನೀರು ಎಲ್ಲಿ ನಿಂತಿಲ್ವೋ ಅಲ್ಲಿಗೆ ಹೋದರೆ ಸಾಕಪ್ಪ ಅನ್ನೋ ಮನಸ್ಥಿತಿಗೆ ಬಂದಿದ್ದಾರೆ. ಒಂದು ರೀತಿಯಲ್ಲಿ ಆತಂಕದಲ್ಲಿ ವೆಹಿಕಲ್ಸ್ಗಳನ್ನು ಮೂವಿಂಗ್ ಮಾಡಿಕೊಂಡು ಹೋಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಸೊ ಹೀಗೆ ಇಡೀ ಬೆಂಗಳೂರಿನಾದ್ಯಂತ ಮಳೆ ಭಾರಿ ಪ್ರಮಾಣದಲ್ಲಿ ಆಗ್ತಾ ಇದೆ. ಪರಿಣಾಮ ಎಲ್ಲಿ ಯಾವ ಅವಾಂತರಗಳು ಆಗುತ್ತೋ ಅನ್ನುವಂತಹ ಆತಂಕಕ್ಕೆ ವಾಹನ ಸವಾರರು ಕೂಡ ಮುಂದಾಗಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.